ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸುದೀಪ್ ಸರ್ಗೆ ಕರ್ನಾಟಕ ಸ್ಟೇಟ್ ಅವಾರ್ಡ್ ಬಂದಿದೆ. ಬೆಸ್ಟ್ ಆಕ್ಟರ್ ಆಗಿ ಅವಾರ್ಡ್ ಬಂತು. ಆ ಅವಾರ್ಡ್ ನ ಸುದೀಪ್ ಸರ್ ಬೇಡ ಅಂತಂದ್ರು. ಹಿಂದೆ ಬಂದಂತ ಡಾಕ್ಟರೇಟ್ನು ಬೇಡ ಅಂತಂದ್ರು. ಬಿಗ್ ಬಾಸ್ ನಡೆಸ್ಕೊಡಲ್ಲ ಅಂತ ಹೇಳ್ತಿದ್ರೆ ದಿನೇ 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 ಜನಗಳಿಂದ ದೂರ ಆಗ್ತಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಇದ್ರ ಬಗ್ಗೆ ಎಲ್ಲ ಮಾತಾಡೋಣ. ಅದಕ್ಕೂ ಮೊದಲು ಯಾರ್ಯಾರು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ಸ್ನೇಹಿತರೆ, ಸುದೀಪ್ ಸರ್ ಅಂತಂದ್ರೆ ಜನಗಳಿಗೆ ಹತ್ತಿರವಾಗಿ ಸಿಗೋಂಥವ್ರು, ಅಥವಾ ಮೀಡಿಯಾಗಳಿಗೆ ಏನೋ ಒಂದು ಪ್ರಶ್ನೆ ಕೇಳಬೇಕು ಅಂದ್ರೆ ಈಸಿಯಾಗಿ ಕೇಳ್ಬಿಡ್ಬೋದು ಸುದೀಪ್ ಸರ್ನ ಅನ್ನುವಂತ ಒಂದು ರೀತಿ ನೀತಿ ಎಲ್ಲ ಇದೆ. ಯಾಕಂದ್ರೆ ದುರಾಂಕಾರ ತೋರ್ಸೋದು, ದೌಲತ್ ಮಾಡೋದು, ಏನೋ ಕೇಳಿದಾಗ ರ್ಯಾಶ್ ಆಗಿ ಆನ್ಸರ್ ಮಾಡೋದು ಅಥವಾ ರಫ್ ಆಗಿ ಮಾತಾಡೋದು ಅವೆಲ್ಲ ಮಾಡಲ್ಲ ಸುದೀಪ್ ಸರ್. ಡಿಗ್ನಿಫೈ ಆಗಿ ಮಾತಾಡ್ತಾರೆ, ಡಿಗ್ನಿಫೈ ಆಗಿ ನಡ್ಕಂತಾರೆ. ಆದ್ರೆ ಅಭಿಮಾನಿಗಳು ಅಂತ ಯಾರಿದ್ದಾರೆ, ಸುದೀಪ್ ಸರ್ ಅಭಿಮಾನಿಗಳು ತುಂಬಾ ಇದಾರೆ. ಸುದೀಪ್ ಸರ್ ಅಭಿಮಾನಿಗಳು ಕರ್ನಾಟಕದಲ್ಲಿ ತುಂಬಾ ಇದಾರೆ. ಇರೋ ದರ್ಶನ್ ಸುದೀಪ್ ಸರ್ಗೆ ಜಾಸ್ತಿ ಅಭಿಮಾನಿಗಳು ಇರೋದು. ಅದರಲ್ಲಿ ಸುದೀಪ್ ಸರ್ಗೆ ಈಗ ಅವಾರ್ಡ್ ಬಂತು. ಯಾವ್ದೋ ಒಂದು ಅವಾರ್ಡು ಅದು ಇದು ಅಂತಂದ್ರೆ ಪರವಾಗಿಲ್ಲ, ಹೋಗ್ಲಿ. ಏನ್ ಬಂದ್ರು ಅಭಿಮಾನಿಗಳಿಗೆ, ನಿಮಗೆ ಆಕ್ಟರ್ಗಳಿಗೆ ಸುದೀಪ್ ಸರ್ ಏನಿದ್ದಾರೆ ಅವರಿಗೆ ಏನ್ ಹೆಮ್ಮೆನೋ ಬಿಡುತ್ತೋ, ಹೆಮ್ಮೆ ಅನ್ಸುತ್ತೋ ಅಥವಾ ಹೆಮ್ಮೆ ಅನ್ಸಲ್ವೋ ಗೊತ್ತಿಲ್ಲ. ಆದ್ರೆ ಅವರ ಅಭಿಮಾನಿಗಳಿಗೆ ಏನೋ ಒಂದು ಅವಾರ್ಡ್ ಬಂತು ಅಂತಂದ್ರೆ ತುಂಬಾ ಹೆಮ್ಮೆ ಪಡ್ತಾರೆ, ತುಂಬಾ ಹೇಳ್ಕಂತಾರೆ ನಮ್ಮ ನೆಚ್ಚಿನ ನಟನಿಗೆ ಇದೊಂದು ಅವಾರ್ಡ್ ಬಂತು ಅಂತ. ಇದನ್ನ ಬೇಡ ಅಂತ ಹೇಳಿ ಸುದೀಪ್ ಸರ್ ಏನೋ ಸೆಲೆಕ್ಟ್ ಮಾಡದಂತ ಜ್ಯೂರಿಗೂ ಅವಮಾನ ಮಾಡ್ತಾ ಇದಾರೆ, ಸ್ಟೇಟ್ ಗೌರ್ಮೆಂಟ್ಗೂ ಅವಮಾನ ಮಾಡ್ತಾ ಇದಾರೆ, ಅವರ ಅಭಿಮಾನಿಗಳಿಗೂ ಅವಮಾನ ಮಾಡ್ತಾ ಇದಾರೆ. ಇದು ಮೊನ್ನೆ ಅವಾರ್ಡ್ ಬಂತು ಅಂತ ನೈಟ್ ಟಿವಿಲಿ ಬಂದಾಗ ಎಷ್ಟೋ ಜನ ಟ್ವಿಟ್ಟರ್ ಅಲ್ಲಿಂದ ಹಿಡಿದು ಪ್ರತಿಯೊಂದರಲ್ಲೆಲ್ಲ ಕಂಪೇರ್ ಮಾಡಿ ಬೇರೆಯವರಿಗೆಲ್ಲ ಟಾಂಗ್ ಕೊಟ್ಕೊಂಡು ಎಲ್ಲಾ ಮಾಡಿದ್ದಾರೆ. ಇದೆಲ್ಲ ಯಾಕೆ ಮಾಡ್ತಾರೆ? ಅವ್ರ ಹೀರೋನ ಮೆರೆಸ್ಬೇಕು ಅನ್ನೋದು ಅವ್ರ ಆಸೆ. ಅದನ್ನ ಹಾಳು ಮಾಡಿ ಸುದೀಪ್ ಸರ್ ಇಲ್ಲ ನನಗೆ ಬೇಡ ಅಂತ ತಕ್ಷಣ ಅಭಿಮಾನಿಗಳ ಆಸೆನ ನಿರಾಸೆ ಮಾಡಿದ್ರು. ಇನ್ನೊಂದು, ಈಗ ಸುದೀಪ್ ಸರ್ ಬೇಡ ಅಂದ ತಕ್ಷಣ ಅವಾರ್ಡ್ನ ಬೇರೆಯವ್ರಿಗೆ ಕೊಡಕ್ ಹೋದ್ರೆ ಅವ್ರಿಗೆ ಏನ್ ಅನ್ಸುತ್ತೆ, ಈ ಅವ್ರಿಗೆ ಬೇಡ ಅಂದಿದ್ದನ್ನ ನಮಗೆ ಕೊಡ್ತಾ ಇದಾರೆ ತಗೊಬಂದು ಅವಾರ್ಡ್ ಅಂತ ಅವ್ರಿಗೆ ಅನ್ಸುತ್ತೆ. ಇದು ಏನೋ ಅತಿರೇಕ ಮಾಡಕ್ ಹೋಗ್ತಾರೆ ಅಂತ ಅನಿಸ್ಬಿಡುತ್ತೆ ಅನ್ನೋಸತಿ. ಸುದೀಪ್ ಸರ್ ಒಳ್ಳೆಯರಾಗ್ಬೇಕು, ಸತ್ಯ ಒಳ್ಳೆಯರಾಗಿರ್ಬೇಕು, ಆದ್ರೆ ಎಲ್ಲಾ ವಿಷಯದಲ್ಲೂ ಒಳ್ಳೆಯರಾಗಿ ತುಂಬಾ ಅತಿಯಾಗಿ ಒಳ್ಳೆಯರಾಗ್ಬೇಕು ಅಂತ ಪ್ರಯತ್ನ ಪಡಕ್ ಹೋಗ್ಬಾರ್ದು ಯಾವತ್ತು. ಯಾಕೆ ಯಾವ ಅವಾರ್ಡ್ನು ತಗೊಂಡೇ ಇಲ್ವ ಸುದೀಪ್ ಸರ್? ಓಲಿ ಇವಾಗ ಅವರು ಡಿಸಿಷನ್ ತಗೊಂಡಿರ್ಬೋದು ನಾನು ತಗೋಬಾರ್ದು ಅಂತ. ಆದ್ರೆ ನಿಮ್ಮ ಅವಾರ್ಡು ಏನೇನು ನಿಮಗೆ ಏನೇನ್ ಬಿರುದುಗಳು ಬರುತ್ತೆ, ಏನೇನ್ ಒಳ್ಳೇದಾಗುತ್ತೆ, ಅದನ್ನೆಲ್ಲ ಸೆಲೆಬ್ರೇಟ್ ನೀವ್ ಏನ್ ಮಾಡ್ತೀರಾ ಅದ್ರ 10 ಪಟ್ಟು ನಿಮ್ಮ ಅಭಿಮಾನಿಗಳು ಮಾಡ್ತಾ ಇರ್ತಾರೆ, ಸುದೀಪ್ ಸರ್ ಅಭಿಮಾನಿಗಳು. ಇದು ಸುದೀಪ್ ಸರ್ ಮಾಡಿದ್ದು ತಪ್ಪು ಅಂತ ನನಗಂತೂ ಅನ್ನಿಸ್ತು. ಡಾಕ್ಟರೇಟ್ ಬೇಡ ಅಂದ್ರು. ಹೋಗ್ಲಿ, ಡಾಕ್ಟರೇಟು ಅದು ಯಾವ್ದೋ ಒಂದು ಯೂನಿವರ್ಸಿಟಿ ಕೊಡುತ್ತೆ, ಅದನ್ನ ಬೇಡ ಅನ್ನೋದು ಅವರ ಏನೋ ಡಿಸಿಷನ್, ಓಕೆ ಅಂತ ಹೇಳ್ಬೋದು. ಆದ್ರೆ ಸ್ಟೇಟ್ ಗೌರ್ಮೆಂಟ್ ಬೆಸ್ಟ್ ಆಕ್ಟರ್ ಅವಾರ್ಡ್ ಕೊಡ್ತಾ ಇದೆ ಅಂತಂದಾಗ ಈ ರೀತಿ ನಿರಾಕರಣೆ ಮಾಡೋದು ತಪ್ಪು ಅಂತ ನನಗಂತೂ ತುಂಬಾ ಅನ್ನಿಸ್ತು, ಬೇಜಾರು ಆಯ್ತು. ಒಬ್ಬ ಆಕ್ಟರ್, ನನಗೆ ಸುದೀಪ್ ಸರ್ ದರ್ಶನ್ ಸರ್ ಅಂದ್ರೆ ತುಂಬಾ ಇಷ್ಟ, ಅವರಿಬ್ರು ಇಷ್ಟ ನನಗೆ. ಒಬ್ಬೊಬ್ರು ವಿಚಾರಗಳು ಇಷ್ಟ ನನಗೆ. ಸುದೀಪ್ ಸರ್ ಮಾತಾಡೋ ಡಿಗ್ನಿಫೈ ಆದಂತ ಮಾತುಗಳು, ಅವರು ವಿಚಾರಗಳನ್ನ ಅರ್ಥ ಮಾಡ್ಕೊಂಡಿರೋ ರೀತಿ ನನಗೆ ತುಂಬಾ ಇಷ್ಟ. ದರ್ಶನ್ ಸರ್ ಯಾವ್ದಕ್ಕೂ ಕೇರ್ ಮಾಡಲ್ಲ ಅನ್ನೋ ತರ ಇರ್ತಾರಲ್ಲ, ಅದು ನನಗಿಷ್ಟ. ಅವೆರಡನ್ನೂ ಜೀವನದಲ್ಲಿ ಅಳವಡಿಸ್ಕೊಂಡಿರೋದು ನಾನು. ಆದ್ರೆ ಈ ರೀತಿ ಆದಾಗ, ಒಂದು ಅವಾರ್ಡ್ ಬಂದಾಗ ನಾವು ಅಷ್ಟೇ ಖುಷಿ ಪಡ್ತೀವಿ, ಅವಾರ್ಡ್ ಬಂತು ಅಂತ. ಆದ್ರೆ ಈ ಅವಾರ್ಡ್ನ ಬೇಡ ಅಂತ ಹೇಳಿದಾಗ ಟೋಟಲ್ ಆಗಿ ಡಿಸಪಾಯಿಂಟ್ ಮಾಡ್ದಂಗ ಆಯ್ತು ಸುದೀಪ್ ಸರ್. ನಿಮಗೆಲ್ಲ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿ. ನನಗಂತೂ ತುಂಬಾ ಡಿಸಪಾಯಿಂಟ್ ಆದಂಗ ಆಯ್ತು ಈ ರೀತಿ ಮಾಡೋದು. ಏನಕ್ಕೆ ಅವಾರ್ಡ್ ಏನು ಕೊಡೋದು, ಚೆನ್ನಾಗಿ ಆಕ್ಟಿಂಗ್ ಮಾಡಿದೀರಾ ಅಂತ. ನಿಮ್ಮ ಅಭಿಮಾನಿಗಳು ಯಾಕೆ ಇಷ್ಟಪಡೋದು? ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರೆ, ಅವರ ಇಷ್ಟ ಅವರು ಅಂತ, ಅವ್ರೇನೋ ಅವರ ಕ್ಯಾರೆಕ್ಟರ್ ಇಂದ ಹಿಡಿದು ಪ್ರತಿಯೊಂದು ಇಷ್ಟ ಅಂತ ಇಷ್ಟಪಡ್ತಾರೆ. ಆದ್ರೆ ನೀವು ಈ ರೀತಿ ನಿರಾಕರಣೆ ಮಾಡೋದು, ಅದು ಇನ್ಸ್ಪೈರ್ ಆಗಂತೂ ಇರಲ್ಲ ಈ ನಿರಾಕರಣೆ ಮಾಡೋಂಥದ್ದು. ಎಕ್ಸಾಮ್ ಅಲ್ಲಿ ಟಾಪರ್ ಬಂದ ಅಂತ ಯಾರೋ ಒಬ್ಬನ್ನ ಅವನಿಗೆ ಸೂಪರ್ ಆಗಿ ಓದ್ದ, ರಾಜ್ಯಕ್ಕೆ ನಂಬರ್ 1 ರ್ಯಾಂಕ್ ಅಂತ ಕೊಡ್ತಾರಲ್ಲ, ಅದನ್ನ ನಾನು ನಿರಾಕರಣೆ ಮಾಡ್ತೀನಿ ಅಂದ್ರೆ ಹೆಂಗಿರುತ್ತೆ ಆಗಿದೆ ಇದು. ನನಗಂತೂ ಇದ್ರ ಬಗ್ಗೆ ತುಂಬಾ ಡಿಸಪಾಯಿಂಟ್ಮೆಂಟ್ ಇದೆ. ನಿಮಗೇನಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.